ವಂದಿಸುತ್ತಾ ನನಗೆ ನಮ್ಮ ಶಾಲೆಯಿಂದ ಮಾರ್ಚ್ 17ನೇ ತಾರೀಕು ಬಡ್ತಿಯನ್ನು ಹೊಂದಿ ಭೀಮಸಮುದ್ರ ಭೀಮೇಶ್ವರ ಪ್ರೌಢಶಾಲೆಗೆ ಮುಖ್ಯೋಪಾಧ್ಯಾಯರಾಗಿ ಹೋದಂತಹ ನನ್ನ ಸಹೋದ್ಯೋಗಿ ಮಿತ್ರರು ಸಹೋದರಿಯಾಗಿರ್ತಕ್ಕಂಥ ಸುಮಾ ಮೇಡಮ್ ಅವ್ರ ಬಗ್ಗೆ ಮಾತನಾಡಬೇಕು ಅಂತ ಹೇಳಿದರು. ತುಂಬ ಖುಷಿಯಿಂದ ಒಪ್ಕೊಂಡೆ. ನಾವಿಲ್ಲಿ ಬಂದಿದ್ದು 2023 ಆಗಸ್ಟ್ 8ರಂದು. ಇನ್ನೊಂದು ತಿಂಗಳು ಕಳೆದ್ರೆ 1-2 ವರ್ಷ ಆಗ್ತದೆ. ಅವರೊಬ್ಬರೇ ಇಲ್ಲಿದ್ದು ಹಳಬರು, ಇನ್ನೆಲ್ಲ ಹೊಸಬ್ರು. ಇಲ್ಲೆಲ್ಲರೂ ಟ್ರಾನ್ಸ್ಫರ್ ಆಗಿದ್ರು, ವರ್ಗಾವಣೆ ಆಗಿದ್ರು. ನಾವು ಭದ್ರಾವತಿ ಬರ್ತೀವಿ ಅಂತ ಕನಸು ಕಂಡಿರಲಿಲ್ಲ. ನಾವು ಕೇಳಿದ್ದು ಬೇರೆ ಬೇರೆ ಶಾಲೆಗಳನ್ನ ಟ್ರಾನ್ಸ್ಫರ್ಲಿ, ವರ್ಗಾವಣೆಯಲ್ಲಿ. ಆದರೆ ಶ್ರೀ ಸಂಸ್ಥೆಯವರು ಭದ್ರಾವತಿಗೆ ವರ್ಗಾವಣೆ ಮಾಡಿದ್ರು, ಬಂದ್ವಿ. ನಾವು ಇಲ್ಲಿವರೆಗೂ ಹಳ್ಳಿ ಶಾಲೆಯಲ್ಲಿ ವರ್ಕ್ ಮಾಡಿದ್ದು. ಇದು 5ನೇ ಶಾಲೆ. ಇಂದಿನ 4 ಶಾಲೆಗಳು ಹಳ್ಳಿ ಶಾಲೆಗಳು. ಹಳ್ಳಿಯ ವಾತಾವರಣನೇ ಬೇರೆ, ನಗರದ ವಾತಾವರಣನೇ ಬೇರೆ. ಪ್ರಾಯಶಃ ಭದ್ರಾವತಿ ಅಂದಾಗ ಖುಷಿ ಅನ್ನಿಸ್ತು ನನಗೆ. ನಾನು ಭದ್ರಾವತಿ ಶಾಲೆ ನೋಡಿರಲಿಲ್ಲ, ಅಲ್ಲಿ ಖುಷಿ ಅನ್ನಿಸ್ತು. ಟ್ರಾನ್ಸ್ಫರ್ ಆರ್ಡರ್ ನೋಡಿ, ಬಿಡು ಒಂದು ನಗರಕ್ಕೆ ಒಂದ್ಸರಿ ಹೋಗ್ತಾ ಇದ್ದೀನಲ್ಲ, ಬರೀ ಹಳ್ಳಿಲೇ ವರ್ಕ್ ಮಾಡಿದ್ದೀನಿ ಅಂತ. ಬಟ್ ಇಲ್ಲಿಗೆ ಬಂದಾಗ ಅನ್ನಿಸ್ತು, ಯಾಕಾದ್ರೂ ಬಂದವಪ್ಪ ಅನ್ನಿಸ್ಬಿಡ್ತು. ಆ ವಿದ್ಯಾರ್ಥಿಗಳ ವರ್ತನೆ, ಫೀಲ್ಡ್ ಇಲ್ಲ, ಅವ್ರನ್ನ ಕಂಟ್ರೋಲ್ ಮಾಡೋದು ಒಂಥರ ಯಾಕಾದ್ರೂ ಬಂದು ಹಳ್ಳಿ ಭಾಳ ನೆಮ್ಮದಿಯಾಗಿದ್ವಿ ಅಂತ ಭಾವನೆ ಬಂತು. ಆ ಸಂದರ್ಭದಲ್ಲಿ ನಮ್ಮ ಸುಮಾ ಮೇಡಮ್ ಅವ್ರು ನಮ್ಗೆ ಭಾಳ ಧೈರ್ಯ ಕೊಟ್ಟರು. ಆ ವಿದ್ಯಾರ್ಥಿಗಳ ವರ್ತನೆ, ಇಲ್ಲಿಯ ವಾತಾವರಣ, ನಮ್ಮ ಕಮಿಟಿಯವ್ರ ಬಗ್ಗೆ ಎಲ್ಲ ಮಾಹಿತಿಯನ್ನು ಕೊಟ್ಟರು. ನಮಗೊಂದು ರೀತಿ ಈ ಶಾಲೆಯಲ್ಲಿ ಟ್ರೈನ್ ಅಪ್ ಮಾಡಿದ್ರು ಆ ವರ್ಷ. ಹಾಗಾಗಿ ಭಾಳ ಬಾಂಧವ್ಯದಿಂದ ಇದ್ವಿ. ಈಗಲೂ ಅಷ್ಟೇ ಆತ್ಮೀಯರಾಗಿದ್ವಿ. ಅವ್ರು ಹೋಗಿ 3 ತಿಂಗಳಾದರೂ ಫೋನ್ ಕಾಂಟ್ಯಾಕ್ಟಲ್ಲಿ ಮಾತಾಡ್ತಾ ಇರ್ತೀವಿ. ಕಷ್ಟ ಸುಖಗಳನ್ನು, ಶಾಲೆ ಬಗ್ಗೆ ಅವರು ಕೇಳ್ತಾ ಇರ್ತಾರೆ, ನಾವು ಕೇಳ್ತಾ ಇರ್ತೀವಿ. ತುಂಬ ಒಳ್ಳೆ ಟೀಚರ್. ಕೆಲಸವನ್ನ ಅಪ್ ಟು ಡೇಟ್, ಯಾವ ಸಮಯಕ್ಕೆ ಯಾವ ಕೆಲಸ ಆಗಬೇಕು ಅದನ್ನ ಪಕ್ಕ ಮಾಡ್ತಾ ಇದ್ರು. ನಾಳೆ ಮಾಡೋಣ, ಸಂಜೆ ಮಾಡೋಣ ಅಥವಾ ನೋಡೋಣ, ಈ ಥರದ ಭಾವನೆ ಇರಲಿಲ್ಲ. ಆಮೇಲೆ ಒಂಥರ ಮುಗ್ಧ ಮನಸ್ಸು. ಗೊತ್ತಿಲ್ಲ ಅಂತಂದ್ರೆ ನೇರ ಕೇಳ್ತಾ ಇದ್ರು. ಅವ್ರನ್ನೇನು ಕೇಳಬೇಕು, ನಾನು ಹೆಡ್ ಮಾಸ್ಟರ್ ಆಗಿದ್ದೀನಿ ಅನ್ನೋ ಭಾವನೆ ಇಲ್ಲ ಅವ್ರಿಗೆ. ಸರ್ ಇದು ಹೆಂಗೆ ಗೊತ್ತಿಲ್ಲ ಅಂದ್ರೆ ಈಗಲೂ ಅವ್ರ ವಿದ್ಯಾರ್ಥಿ ಇದ್ದಾಗೆ ಗೊತ್ತಿಲ್ಲದ ವಿಚಾರಗಳನ್ನ ಮುಕ್ತವಾಗಿ ಕೇಳ್ತಾರೆ. ಕೆಲವರು ಇರ್ತಾರೆ, ನಾನು ಹೆಡ್ ಮಾಸ್ಟರ್ ಅವ್ರನ್ನ ಕೇಳಿದ್ರಲ್ಲಿ ನನ್ನ ಮರ್ಯಾದೆ ಕಡಿಮೆ ಆಗುತ್ತೋ, ನನ್ನ ಗ್ರೇಡ್ ಕಮ್ಮಿ ಆಗುತ್ತೆ, ಈ ಥರದ ಭಾವನೆ ಇರುತ್ತೆ. ಅವ್ರು ಹಂಗಲ್ಲ. ಈಗಲೂ ಏನಾದರೂ ಗೊತ್ತಿಲ್ಲ ಅಂದರೆ ಇದು ಹೆಂಗೆ ಮಾಡಬೇಕು ಅಂತ ಭಾಳ ಮುಕ್ತವಾಗಿ ಕೇಳ್ತಾರೆ. ಆ ವಿದ್ಯಾರ್ಥಿಗಳ ಬಗ್ಗೆ ಭಾಳ ಅವ್ರಿಗೆ ಕಾಳಜಿ, ಆಸಕ್ತಿ. ಒಳ್ಳೆಯ ಟೀಚರ್ ಅವರು. ಅದ್ರ ಬಗ್ಗೆ ಅವ್ರಿಗೂ ಹೇಳ್ತಾರೆ, ಸರ್ ನಾನು ಟೀಚರ್ ಆಗಿ ಇರಬೇಕಾಗಿತ್ತು, ನಾನು ಹೆಡ್ ಮಾಸ್ಟರ್ ಆಗಬಾರ್ದಾಗಿತ್ತು ಅಂತ. ಅನಿವಾರ್ಯ ಸಂಸ್ಥೆಯಿಂದ ಬಡ್ತಿ ಬಂದಿದೆ, ಸೀನಿಯಾರಿಟಿ ಆಗಿದ್ದಾರೆ. ಒಳ್ಳೆ ಟೀಚರ್ನ ಕಳ್ಕೊಂಡ್ವಿ ನಾವು. ಪ್ರಾಯಶಃ ಇನ್ನೊಂದು 4-5 ವರ್ಷ ನಮ್ಮ ಜೊತೆಗೆ ಇದ್ದಿದ್ರೆ ಅನುಕೂಲ ಆಗ್ತಾ ಇತ್ತು. ಅದು ಅನಿವಾರ್ಯ. ಯಾಕೆಂದ್ರೆ ನಾವು ಒಂದ್ಸರಿ ನಾವು ಉದ್ಯೋಗ ಸೇರ್ಕೊಂಡ್ವಿ ಅಂದರೆ ವರ್ಗಾವಣೆ, ಈ ಪ್ರಮೋಷನ್ನು, ನಿವೃತ್ತಿ ಇವೆಲ್ಲ ಸಾಮಾನ್ಯ. ಸೊ ಹಾಗಾಗಿ ಅವರು ಒಳ್ಳೆ ಟೀಚರ್ ಆಗಿದ್ರು ನಮಗೆ. ಟೀಚರ್ ಅನ್ನೋದಕ್ಕಿಂತ ಒಬ್ಬ ಮನೆಯ ಸದಸ್ಯರ ಥರ ನಾವು ಈಗಲೂ ಇದ್ದೀವಿ. ನಾವು ಅವ್ರ ಮನೆಗೆ ಹೋಗ್ತೀವಿ, ಏನಾದ್ರು ಶುಭ ಸಮಾರಂಭಗಳನ್ನು ಮಾಡಿದರೆ ಅವರು ನಮ್ಮ ಮನೆಗೆ ಬರ್ತಾರೆ. ಈ ಥರ ಒಂದು ಒಳ್ಳೆ ಬಾಂಧವ್ಯ ಇದೆ. ಸೊ ಹಾಗಾಗಿ ಅವರ ವೃತ್ತಿ ಜೀವನ ಚೆನ್ನಾಗಿರಲಿ. ಒಳ್ಳೆ ಶಾಲೆ ಸಿಕ್ಕಿದೆ ಮಾತ್ರ ಅವರಿಗೆ. ಬೇರೆ ಶಾಲೆಯಾಗೆ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಇದೆ ಅನ್ನೋದಾಗಲಿ, ಅಥವಾ ಇದು ಆರ್ಥಿಕ ಸಂಪನ್ಮೂಲ ತೊಂದರೆ ಇದೆ ಅನ್ನೋದಾಗಲಿ ಯಾವುದೂ ಇಲ್ಲ. ಒಳ್ಳೆ ಶಾಲೆ ಸಿಕ್ಕಿದೆ, ಒಳ್ಳೆ ಕಮಿಟಿ ಇದೆ ಅಲ್ಲಿ. ಹಾಗಾಗಿ ಅವ್ರಿಗೇನು ಅಷ್ಟು ತೊಂದರೆ ಆಗಲ್ಲ ಅನ್ಸುತ್ತೆ ಅವ್ರು ಹೇಳೋದು. ನನಗೆ ಗೊತ್ತಿದೆ, ಮೊದಲು ಶಾಲೆ ಗೊತ್ತಿದೆ, ಭೀಮಸಮುದ್ರ ಶಾಲೆ ಒಳ್ಳೆ ಶಾಲೆ ಮಾತ್ರ ಎಲ್ಲ ವಿಚಾರದಲ್ಲೂ. ಹಾಗಾಗಿ ಅವರು ತಮ್ಮ ಪೂರ್ಣ ವೃತ್ತಿಯನ್ನು ತುಂಬ ಖುಷಿಯಾಗಿ, ಯಾವುದೇ ವಿಘ್ನಗಳು ಬರದಾಗಿ ಸಂತೋಷವಾಗಿ ಮಾಡ್ಕೊಂಡು ಹೋಗಲಿ ಅಂತ ಹೇಳ್ತಾ, ನಮ್ಮ ಬಾಂಧವ್ಯ ಹೀಗೆ ಇರಲಿ ಅಂತೇಳಿ, ಜೊತೆಗೆ ನಮ್ಮ ಶಾಲೆ ಬಗ್ಗೆ ಈಗಲೂ ಅವ್ರಿಗೆ ಭಾಳ ಅಭಿಮಾನ. ಹೇಮಂತರಾಜು ಹೈಯೆಸ್ಟ್ ಮಾರ್ಕ್ಸ್ ತಗೊಂಡಾಗ ಫಸ್ಟ್ ಅವರೇ ಭದ್ರಾ ಹೈಸ್ಕೂಲ್ನಲ್ಲಿ ಇತಿಹಾಸ ನಿರ್ಮಿಸಿದ ಹೇಮಂತರಾಜ್ ಅಂತೇಳಿ ಸ್ಟೇಟಸ್ ಎಲ್ಲ ಹಾಕಿ, ಮತ್ತೆ ಅವನಿಗೆ ಕಾಲೇಜಿಗೆ ಸೇರಿಸೋದಕ್ಕೆ ಇವತ್ತರೂ ಗೈಡೆನ್ಸ್ ಮಾಡಿ, ಪ್ರತಿಯೊಂದರಲ್ಲೂ ಅವರು ನನ್ನ ನಿನ್ನೆ ಅವ್ರು ಕಳ್ಸೋದಕ್ಕೆ ಅವರೇ ಕಾರಣ. ಅವನು ಕಾಲೇಜಿಂದ ಕಳಿಸಲ್ಲ, ನಿಯಮಗಳಿದಾವೆ ಕೆಲವು, ಹಾಗಾಗಿ ಕಳಿಸಲ್ಲ ಅಂತ ಇತ್ತು. ನಾವು ಇನ್ನೇನು ಬೇರೆ ಟೈಮಲ್ಲಿ ಅವನಿಗೆ ಬೇರೆ ಸನ್ಮಾನ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಮತ್ತೆ ನಾವು ಸೋಮ ಮೇಡಮ್ ನಿನ್ನೆ ಬೆಳಗ್ಗೆ ಫೋನ್ ಮಾಡಿದ್ವಿ, ಮೇಡಮ್ ಅದೇ ಹಿಂಗೆ ಹೇಮಂತರಾಜ್ ಕರ್ಸೋಕ್ಕಾಗತ್ತಾ ಅಂತ. ಸಹ ಪ್ರಿನ್ಸಿಪಲ್ ಹತ್ರ ಕಾಂಟ್ಯಾಕ್ಟ್ ಇದ್ದೀನಿ ಸರ್, ಅವ್ರು ನಾನೇ ಪೇರೆಂಟ್ಸ್ ಆಗಿ ಇದು ಮಾಡ್ತಿದ್ದೀನಿ ಅಂದರು. ಮೇಡಮ್ ಕರ್ಸಕ್ಕೆ ಸಾಧ್ಯವಾದ ಕರೆಸಿ ಹಿಂದೆ ಪಾಪ ಅವ್ರು ಮತ್ತೆ ಪ್ರಿನ್ಸಿಪಾಲಿಗೆ ಫೋನ್ ಮಾಡಿ ನಿನ್ನೆ ಅವನನ್ನು ಕರೆಸಿದ್ರು. ಸೊ ಈ ಥರ ನಮ್ಮ ಶಾಲೆ ಬಗ್ಗೆ ಅವ್ನು ಟ್ರಾನ್ಸ್ಫರ್ ಆಗಿ ಹೋಗಿದ್ದೀನಿ, ನನಗೆ ಹಾಕಬೇಕು ಆ ಶಾಲೆ ಅನ್ನೋಂಥ ಭಾವನೆ ಇಲ್ಲ. ಒಂದು ಬಾಂಡಿಂಗ್ ಇದೆ ಅವ್ರಿಗೆ ಶಾಲೆ ಬಗ್ಗೆ, ಭದ್ರಾವತಿ ಶಾಲೆ ಬಗ್ಗೆ. ಅದು ಕೊಂತನಕ ಇರಲಿ, ಅವ್ರ ವೃತ್ತಿ ಜೀವನ ಚೆನ್ನಾಗಿರಲಿ ಅಂತೇಳಿ ಇವತ್ತು ನಾವು ಅವ್ರನ್ನ ಸಂಪ್ರದಾಯದಂತೆ ನಮ್ಮ ಶಾಲೆಯಿಂದ ಒಂದು ಬೀಳ್ಕೊಡಿ ಸಮಾರಂಭವನ್ನು ಏರ್ಪಡಿಸಬೇಕು. ಮೇಡಮ್ ನೀವು ಬನ್ನಿ ಅಂತ ಹೇಳಿದಾಗ ಭಾಳ ಸಂತೋಷಪಟ್ಟು ಒಪ್ಕೊಂಡು ಬಂದಿದ್ದಾರೆ. ಅವರಿಗೆ ನಮ್ಮ
ಸ್ಥಳೀಯ ಸಲಹಾ ಸಮಿತಿಯ ಎಲ್ಲ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು, ಸದಸ್ಯರು ಮತ್ತು ವಿದ್ಯಾರ್ಥಿಗಳು, ನಮ್ಮ ಮುಖ್ಯೋಪಾಧ್ಯಾಯರು, ಶಿಕ್ಷಕರೊಂದವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಅವರು ನಮ್ಮ ಸನ್ಮಾನವನ್ನು ಸ್ವೀಕರಿಸಬೇಕು ಅಂತೇಳಿ ವಿನಂತಿಸಿಕೊಳ್ತೇನೆ. ಹೇಳಿದ ಎಲ್ಲ ಮಾತುಗಳು ನಿಜ. ನೀರಿಗೆ ನೈದಿಲೆಯ ಶೃಂಗಾರ, ಊರಿಗೆ ಆರವೇ ಶೃಂಗಾರ, ನಾರಿಗೆ ಗುಣವೇ ಶೃಂಗಾರ, ಗಗನಕ್ಕೆ ಚಂದ್ರಮನೆ ಶೃಂಗಾರ, ನಮ್ಮ ಕೂಡಲ ಸಂಗನ ಶರಣರೇ ನೊಸಲ ವಿಭೂತಿಯ ಶೃಂಗಾರ ಎನ್ನುವಂತೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ವಿಜ್ಞಾನ ಮೇಡಮ್ ಅವರಿಗೆ ಸನ್ಮಾನ ಕಾರ್ಯಕ್ರಮ ವೇದಿಕೆಯಲ್ಲಿರುತ್ತದೆ ಎಂದು ಸಹ ಸನ್ಮಾನವನ್ನು ಮಾಡಬೇಕಾಗಿ ಕೇಳಿಕೊಳ್ಳುತ್ತಾರೆ. ಹೇಮಂತನ ಬಗ್ಗೆ ನಮ್ಮ ಸುಮಾ ಟೀಚರ್ ಮಾತನಾಡುವಾಗ ಪರಮ ಪೂಜ್ಯ ಜಗದ್ಗುರುಗಳವರ ಪಾದಾರವಿಂದಗಳಿಗೆ ಭಕ್ತಿಪೂರ್ವಕವಾದಂತಹ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇಂದಿನ ಈ ಶುಭ ದಿನ ಸುದಿನ ಶುಭ ಸಮಯದಲ್ಲಿ ಆಯೋಜಿಸಿರುವಂತಹ ಈ ಕಾರ್ಯಕ್ರಮ ನೋಟ್ಬುಕ್ ವಿತರಣಾ ಕಾರ್ಯಕ್ರಮ, 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಸ್ವಾಗತ ಕಾರ್ಯಕ್ರಮ ಹಾಗೂ ಭದ್ರಾ ಪ್ರೌಢಶಾಲೆಯ ಹೆಮ್ಮೆಯ ವಿದ್ಯಾರ್ಥಿ ಹೇಮಂತ್ ಅವರಿಗೆ ಇರುವಂತಹ ಅಭಿನಂದನಾ ಕಾರ್ಯಕ್ರಮ ಹಾಗೂ ಅತ್ಯಂತ ಪ್ರೀತಿಪೂರ್ವಕವಾಗಿ ಬೀಳ್ಕೊಡ್ತಾ ಇರುವಂತಹ ಈ ಬೀಳ್ಕೊಡುಗೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಪೂಜನೀಯ ಹಾಗೂ ಗೌರವಾನ್ವಿತ ತೀರ್ಥಯ್ಯ ಸರ್ ಅವರೇ ಹಾಗೂ ಉಪಾಧ್ಯಕ್ಷರಾದಂತಹ ಭುವನೇಶ್ವರ್ ಸರ್ ಅವರೇ ಹಾಗೂ ವೇದಿಕೆಯ ಮೇಲಿರುವಂತಹ ಸರ್ವಗಣ್ಯರೇ ಹಾಗೂ ಹಳೆಯ ವಿದ್ಯಾರ್ಥಿಯಾದಂತಹ ಕುಮಾರಿ ಕವಿತಾ ಅವರೇ ಹಾಗೂ ಪ್ರೀತಿಯ ವಿದ್ಯಾರ್ಥಿನಿಯರೇ ಹಾಗೂ ಹೇಮಂತ್ ಅವರ ಪೋಷಕರವರೇ ಹಾಗೂ ನನ್ನ ಆತ್ಮೀಯ ಸಹೋದ್ಯೋಗಿ ಮಿತ್ರರೇ, ಭದ್ರಾ ಪ್ರೌಢಶಾಲೆ ಬಯಸದೆ ಬಂದ ಭಾಗ್ಯ ನನಗೆ. ನಾನು ಸೇವೆಗೆ ಸೇರಿ ಶ್ರೀ ಸಂಸ್ಥೆಯಲ್ಲಿ ಸೇವೆಗೆ ಸೇರಿ 21 ವರ್ಷಗಳ ಸುದೀರ್ಘ ಅವಧಿಯಲ್ಲಿ ಪ್ರತಿ ಬಾರಿಯೂ ಸಹ ನಾನು ಬೇರೆ ಊರಿನಲ್ಲೇ ಕಾರ್ಯನಿರ್ವಹಿಸಿರುವಂಥದ್ದು. ಸೊರಬ ತಾಲೂಕಿನ ಎಣ್ಣೆಕೊಪ್ಪ, ಬೀರೂರು, ಅಗರದಳ್ಳಿ, ಭದ್ರಾವತಿ. ಕೇವಲ 3 ವರ್ಷಗಳ ಅವಧಿಯಲ್ಲಿ ಈ ಶಾಲೆಯಲ್ಲಿ ಇದ್ದೆ. ತುಂಬಾ ಸಂತೋಷವನ್ನ ಕೊಟ್ಟಂತಹ ಶಾಲೆ, ಉತ್ತಮ ಸಹೋದ್ಯೋಗಿ ಮಿತ್ರರನ್ನ ನನಗೆ ಒದಗಿಸಿಕೊಟ್ಟಂತಹ ಶಾಲೆ. ಅಂತಹ ಶಾಲೆಯನ್ನ ಬಿಟ್ಟು ಹೋಗುವಾಗ ತುಂಬಾ ನೋವಾಗಿದ್ದಂತೂ ನಿಜ. ಪ್ರತಿ ಬಾರಿಯೂ ಸಹ ಅಷ್ಟೇ. ನನಗೆ ಭದ್ರಾವತಿ ಅಂತ ಹೇಳಿದ್ರೆ ಎಲ್ಲರಿಗೂ ಸಹ ನಿಮಗೆ ಗೊತ್ತಿರುವ ಹಾಗೆ ಜನನಿ ಜನ್ಮ ಭೂಮಿಷ್ಠ ಸ್ವರ್ಗಾದಪಿ ಗರಿಯಸಿ ಅಂತ ಹೇಳ್ತಾರೆ. ಎಲ್ಲರಿಗೂ ಅಷ್ಟೇ, ಯಾವುದೇ ಮನುಷ್ಯ ಆಗಲಿ ತನ್ನೂರು ಅಂತ ಹೇಳಿದ್ರೆ ತನ್ನ ಊರು ಅಂದ್ರೆ ಏನೋ ಒಂದು ರೀತಿಯ ಹೆಮ್ಮೆ ಇರುತ್ತೆ. ಹಾಗೆ ನನಗೂ ಸಹ ನಮ್ಮ ಶಾಲೆ ಅಂತ ಹೇಳಿದ್ರೆ ಒಂದು ರೀತಿಯ ತುಂಬಾ ಸಂತೋಷ ಮತ್ತು ಹೆಮ್ಮೆಯ ವಿಷಯ ಅಂತ ಅನಿಸ್ತಿತ್ತು. ಆಕಸ್ಮಿಕವಾಗಿ ಬಂದರೂ ಸಹ ಅನಿವಾರ್ಯವಾಗಿ ಈ ಶಾಲೆಯಿಂದ ಹೋಗುವಂತಹ ಅನಿವಾರ್ಯತೆ ಇತ್ತು. ಅಂತ ಸಮಯದಲ್ಲಿ ಶಾಲೆಯಲ್ಲಿ ಇರುವಂತಹ ಸ್ಥಳೀಯ ಸಲಹಾ ಸಮಿತಿಯ ಸದಸ್ಯರು ಇಲ್ಲಿ ಅಥವಾ ಅಧ್ಯಕ್ಷರು ಅಥವಾ ಉಪಾಧ್ಯಕ್ಷರಾಗಿರ್ಬೋದು, ಸರ್ವ ಸದಸ್ಯರು ಸಹ ಅತ್ಯಂತ ಉತ್ತಮವಾದಂತಹ ಸಲಹೆ ಮತ್ತು ಮಾರ್ಗದರ್ಶನವನ್ನ ನೀಡೋದ್ರ ಮೂಲಕ ಶಾಲೆಯ ಶ್ರೇಯೋಭಿವೃದ್ಧಿಗೆ ಸತತವಾಗಿ ಪರಿಶ್ರಮವನ್ನ ವಹಿಸ್ತಾ ಇದ್ರು. ಜೊತೆಗೆ ಅವರ ಸಲಹೆ ನಮಗೆ ಸ್ಫೂರ್ತಿದಾಯಕವಾಗಿತ್ತು ಮತ್ತು ಪ್ರೇರಣಾದಾಯಕವಾಗಿತ್ತು. ಹಾಗಾಗಿ ನಮ್ಮ ಶಾಲೆಯ ಒಂದು SDMC ಅವರಂತ ಕೀರ್ತಿ ಪತಾಕೆ ನಮ್ಮ ಶ್ರೀ ತರಳಬಾಳು ಜಗದ್ಗುರು ವಿದ್ಯಾಸಂಸ್ಥೆಯಲ್ಲಿ ಅವರು ಸ್ಪೋರ್ಟ್ಸ್ ಮಾಡಿರೋದನ್ನ ಈಗಲೂ ಸಹ ನನಗೆ ಕೇಳ್ತಾ ಇರ್ತಾರೆ. ಅವಾಗಲೇ ನಾವು ಬಂದಾಗಲೇ ಪ್ರಾರಂಭದಲ್ಲೇ ಅವರಿಗೆ ಪ್ರಮೋಷನ್ ಸಿಗತ್ತೆ, ಸದ್ಯ ಆರ್ಡರ್ ಬರುತ್ತೆ ಅಂತ ಹೇಳಿ ಅವೆಲ್ಲ ಒಂದು ಆಲೋಚನೆಯಲ್ಲಿ ಇದ್ವಿ. ಈಗ ಮಾರ್ಚ್ 17ನೇ ತಾರೀಕು ಮುಂಬಡ್ತಿಯನ್ನು ಹೊಂದಿ ಸುಮಾ ಮೇಡಮ್ನವರು ಭೀಮ್ ಸಮುದ್ರ ಶಾಲೆಗೆ ಮುಖ್ಯೋಪಾಧ್ಯಾಯರಾಗಿ ಹೋಗಿಯಲ್ಲಿ ಕರ್ತವ್ಯವನ್ನು ಈಗ ನಿರ್ವಹಿಸ್ತಾ ಇದ್ದಾರೆ. ಅವರು ಸಹ
ಈ ಶಾಲೆಯಲ್ಲಿ ನಮ್ಮೊಟ್ಟಿಗೆ ಇದ್ದ ಸಮಯದಲ್ಲಿ ಒಳ್ಳೆ ಟೀಚರ್, ಅದರ ಬಗ್ಗೆ ಎರಡನೇ ಮಾತಿಲ್ಲ. ಹಾಗೆ ಶಾಲೆ ಕೆಲಸಗಳಲ್ಲೂ ಅಷ್ಟೇ ಅವರಿಗೆ ವಹಿಸಿದ ಕೆಲಸಗಳನ್ನ ಆ ಟೈಮಿಗೆ ಸರಿಯಾಗಿ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ರು. ನಾನು ಬಹುಶಃ ಒಂದೆರಡು ವರ್ಷ ಅವರಿಗೆ ನಮ್ಮ ಶಾಲೆಯಲ್ಲಿ ಏನು ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತವೆ ಅದ್ರ ಜವಾಬ್ದಾರಿ ಅವರಿಗೆ ವಹಿಸ್ಕೊಟ್ಟಿದ್ದೆ. ವೇದಿಕೆಯ ತಯಾರಿ ಎಲ್ಲ, ಹಾಗಾಗಿ ಅವರೆಲ್ಲ ವೇದಿಕೆ ತಯಾರಿಯನ್ನ ಮಾಡ್ತಾ ಇದ್ರು. ಹಾಗೆ ಅವರಿಗೂ ಸಹ ನಮ್ಮ ಶಾಲಾ ಪರವಾಗಿ ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಹಾಗೆ ಹೋದಂಥ ಶಾಲೆಯಲ್ಲಿ ಅವರ ಸೇವೆ ಇನ್ನೂ ಚೆನ್ನಾಗಿ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ ನನಗೆ. ಅದರಲ್ಲಿ ಎರಡನೇ ಮಾತೇ ಇಲ್ಲ. ಅಲ್ಲೂ ಸಹ ಕೆಲವೊಂದೊಂದು ಪ್ರೋಗ್ರಾಮ್ಗಳ ಫೋಟೋಗಳನ್ನು ನೋಡ್ತಾ ಇದ್ದೀವಿ, ಬಹಳ ಅದ್ದೂರಿಯಾಗಿ ಮಾಡ್ತಾ ಇದ್ದಾರೆ. ಹಾಗೆ ನಮ್ಮ ರುದ್ರಯ್ಯ ಮಾಸ್ಟರ್ ಭಾಷಣ ಮಾಡುವಾಗ 5 ವರ್ಷ ಇನ್ನು ಅಲ್ಲೇ ಸೇವೆ ಸಲ್ಲಿಸ್ಲಿ ಅಂತ ಹೇಳಿದ್ರು. 5 ವರ್ಷ ಬೇಡ, ನಾನು ನೆಕ್ಸ್ಟ್ ಇಯರ್ ರಿಟೈರ್ ಆಗ್ತಾ ಇರೋದ್ರಿಂದ ಈ ಶಾಲೆಯಲ್ಲಿ ಆ ಹುದ್ದೆ ಖಾಲಿ ಆಗತ್ತೆ. ಹಾಗಾಗಿ ಈ ಶಾಲೆಗೆ ಸಂಸ್ಥೆ ಕಡೆಯಿಂದ ಸ್ವಲ್ಪ ಪ್ರಯತ್ನ ಪಟ್ಟು ಬರಲಿ ಅಂತ ಆಶಿಸ್ತಾ, ನಿಮ್ಮೆಲ್ಲರಿಗೂ ಸಹ ನಮ್ಮ ವಿದ್ಯಾರ್ಥಿಗಳಿಗೆಲ್ಲರಿಗೂ ಒಳ್ಳೇದಾಗಲಿ, ಚೆನ್ನಾಗಿ ಓದ್ರಿ ಅಂತ ಅನಿಸ್ತಾ ನನ್ನ ಎರಡನ್ನು ಮಾತು ಮುಗಿಸ್ತೇನೆ. ಸರ್, ಬೆಳಗ್ಗೆಯಿಂದ ನಾವೇನು ಬೇರೆ ಶಾಲೆಯಲ್ಲಿ ಹೋದ್ರಲ್ಲ ನಮ್ಮ ಸುಮ ಮೇಡಮ್ ನಿಜವಾಗ್ಲು ಇವತ್ತು ನಾವು ಅವ್ರಿಗೆ ಕರೆದು ಸನ್ಮಾನ ಮಾಡ್ತಿದ್ದೀವಿ ಅಂದರೆ ಅದಕ್ಕೆ ಒಂದು ಅರ್ಥ ಇದೆ. ಸುಮ್ಮನೆ ಹೋದ್ರು ಮಾಡೋ ಫಾರ್ಮಾಲಿಟೀಸ್ ಬೇರೆ, ಆತ್ಮಪೂರ್ವಕವಾಗಿ ಅವರನ್ನ ಸನ್ಮಾನ ಮಾಡೋದೇ ಬೇರೆ. ಇವತ್ತು ನಾವೆಲ್ಲರೂ ಅವರಿಗೆ ಆತ್ಮಪೂರ್ವಕವಾಗಿ ಸನ್ಮಾನ ಮಾಡ್ತಿದ್ದೀವಿ. ಯಾಕೆಂದ್ರೆ ನಿಜವಾಗ್ಲೂ ಒಬ್ಬ ಟೀಚರ್ ಹೆಂಗಿರ್ಬೇಕು ಅಂತಂದ್ರೆ, ಶಾಲೆಯ ಮಕ್ಕಳನ್ನ ಅಟ್ಲೀಸ್ಟ್ ನಮ್ಮ ಮಕ್ಕಳನ್ನ ಪ್ರೀತಿ ಮಾಡ್ತೀವಲ್ಲ ಅಷ್ಟಾರು ಪ್ರೀತಿ ಮಾಡೋವಂಥ ಟೀಚರ್ಗಳಾದ್ರೆ ಅದು ನಿಜವಾಗ್ಲೂ ಅವರ ವೃತ್ತಿಗೆ ಒಂದು ಬೆಲೆ ಕೊಡುವಂಥ ಒಂದು ಆ ಒಂದು ವೃತ್ತಿ ಕಲ್ತಂಥವ್ರು ಸುಮಾ ಮೇಡಮ್ ಅವರು. ಆ ಥರ ಇತ್ತು ಅವ್ರನ್ನ ನೋಡಿ. ಆ ಹುಡುಗ PUC ಮಾಡ್ದ, ಅದ್ರ ಜೊತೆಗೆ ಇವರು ಈಗಿರೋ ಟೀಚರ್ಸ್ ಎಲ್ಲರೂ ಸೇರ್ಕೊಂಡು ಅವನನ್ನ ಎಲ್ಲಿ ಸೇರಿಸ್ಬೇಕು ಅಂತ ಶುರು ಮಾಡಿದ್ರು. ಆ್ಯಕ್ಚುಲಿ ನನಗೂ ನಮ್ಮ ಕೆಲಸದ ಒತ್ತಡದಲ್ಲಿ ಅವ್ರಿಗೆ ಎಲ್ಲಿ ಸೇರಿಸ್ಬೇಕು ಅನ್ನೋದು ನಾನು ವಿಜಯವಿನ ನೆನಪು ಮಾಡಿದ್ರು. ಒಂದು ದಿವಸ ಹೋಗ್ಬರೋಣ ಅವ್ರ ಮನೆಗೆ ಸನ್ಮಾನ ಮಾಡಿ ಬರೋಣ ಅಂತ. ಹೌದು ಇದನ್ನ ಮಾಡಬೇಕು. ಅವರಿಗೆ ನಮ್ಮ ಶಾಲೆಯ ಪರವಾಗಿ ತುಂಬು ಹೃದಯದ ಸನ್ಮಾನವನ್ನ ಇಟ್ಕೊಂಡಿದ್ದೀವಿ. ದಯವಿಟ್ಟು ಮೇಡಮ್ ಈ ಸನ್ಮಾನವನ್ನ ಸ್ವೀಕರಿಸ್ಕೋಬೇಕು. ಜೊತೆಗೆ ನಿಮ್ಮ ಒಂದು ಅನುಭವವನ್ನು ಇಲ್ಲಿ ಒಂದು ಹಂಚ್ಕೊಳ್ಬೇಕಾಗಿ ತಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೀನಿ ಮೇಡಮ್. छोटा छुप गया सिमरन। चुप गया माँ सिमरन। छोटा छोटा
ಸುಮಾ ಮೇಡಮ್ ಹಿಂಗೆ ಥ್ಯಾಂಕ್ ಯು ಹೇಳ್ರಿ